ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನದ ನನ್ನ ಒಂದು ಸಂಡೇ ವಿಡಿಯೋ ಗಿಡಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಈ ಥರ ಪುಟ್ಟು ಬೋನ್ಸಾಯಿ ಗಿಡಗಳನ್ನು ನಾನು ಈ ಆಲದ ಮರದೆಲ್ಲ ನಂದು ಟ್ರಿಮ್ ಮಾಡಬೇಕಾದ್ರೆ ಈ ಥರ ಕಟಿಂಗ್ ಎಲ್ಲ ಇದಕ್ಕೆ ಹಾಕಿಟ್ಟಿರ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ಚಿಗುರಿದೆ. ನೋಡಿ, ಈ ಥರ ಪುಟ್ಟು ಕಟ್ಟಿಂಗ್ ಸಹಿತ ಚೆನ್ನಾಗಿ ಚಿಗುರಿದೆ. ಈಗ ಇದನ್ನು ನಾನು ಹಾಕಿದ್ದು ಭಾಳ ಸಣ್ಣದು, ಒಂದೇ ಮುಷ್ಟಿ ಮಣ್ಣಲ್ಲೇ ಇದನ್ನು ಒಂದೂವರೆ ತಿಂಗಳು ಹಿಂದೆ ಹಾಕಿದ್ದು. ಚಿಗುರಿದೆ ಚೆನ್ನಾಗಿದ್ದು. ಈಗ ಇದಕ್ಕೆ ಜಾಗ ಸಾಕಾಗಲ್ಲ ಅಂದರೆ ಜಾಗ ಸಾಕು. ಇದಕ್ಕೆ ಸ್ವಲ್ಪ ಪೋಷಣೆ, ಇನ್ನೂ ಸ್ವಲ್ಪ ಮಣ್ಣು ಮತ್ತು ಇದಕ್ಕೆ ಸ್ವಲ್ಪ ಎರೆಗೊಬ್ಬರ ಇಂಥ ಪೋಷಕಾಂಶ ಹಾಕ್ಬೇಕಾದ್ರೆ ಇನ್ನೊಂಚೂರು ದೊಡ್ಡದು ಬೇಕು. ಇಷ್ಟು ಸಣ್ಣದ್ರಲ್ಲಿ ಮಾಡಿದ್ದೆ. ಈ ಥರ ಸುಮಾರು ಒಂದು 10-15 ಗಿಡಗಳು ರೆಡಿ ಇದೆ. ಈಗ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈ ಥರದ್ದು ಪಾಟುಗಳನ್ನು ಪುಟ್ಟು ಪಾಟುಗಳಿರುತ್ತೆ. ಹೀಗೆ ಈ ಥರದಕ್ಕೆಲ್ಲ ಸ್ವಲ್ಪ ಈ ಥರ ಮಣ್ಣು ಹಾಕಿಟ್ಕೊಂಡ್ಬಿಟ್ಟು ಇದನ್ನು ಇನ್ನೊಂದು ಇವಾಗ ಏನು ಶುರುನಲ್ಲಿ ಚಿಗುರಿಸ್ಬೇಕಾದ್ರೆ ನಾವು ಹಾಕಿದ್ವಿ ಅದಕ್ಕಿಂತ ಒಂದು ಇಷ್ಟಿದ್ರೆ ಇನ್ನೊಂದಷ್ಟು 1-2ರಷ್ಟು ದೊಡ್ಡದು ಆ ಥರ ಪಾಟಿಗೆ ಹಾಕಿಟ್ಕೊಂಡ್ರೆ ಇದು ಇನ್ನೂ ಒಂದು 4-5-6 ತಿಂಗಳು ಇದರೊಳಗೆ ಸಾಕು. ಈಗ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಹೀಗೆ ಈ ಥರ ಪಾಟಿಗೆ ಇಲ್ಲಿ ಕೆಳಗಡೆ ಒಂದು ಹೋಲ್ ಮಾಡಿಕೊಂಡು ಹಿಂಗೆ ಒಂದಿಷ್ಟಿಷ್ಟು ಮಣ್ಣು ಮಿಕ್ಸ್ ಮಾಡಿದ ಮಣ್ಣು ಗೊಬ್ಬರ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಈಗ ಈಸಿ ಹೀಗೆ ನೋಡಿ, ಈ ಥರ ಒಂದು ಫೈಬರ್ ಪ್ಲಾಸ್ಟಿಕ್ಕಲ್ಲಿ ನಾನು ಮಾಡಿದ್ದೆ. ಈ ಥರ ತುಂಬ ಚೀಪಲ್ಲೇ ಒಂದು 100 ತಂದು ಇಟ್ಕೊಂಡ್ರೆ ಬಹಳ ಕಡಿಮೆ ರೇಟ್, ಒಂದು 50 ಪೈಸೆ ಬೀಳುತ್ತೇನೋ. ಹಾಗಾಗಿ ಆರಂಭದಲ್ಲೇ ದೊಡ್ಡ ಪಾಟಿಗೆ ಹಾಕೋಕ್ಕಿಂತ ಹಿಂಗೆ ಹಾಕಿಟ್ರೆ ನೋಡಿ, ಇವಾಗ ಇದನ್ನು ಗಿಡದಿಂದ ತೆಗೆದಾಗ ಮಣ್ಣು ಉದ್ರಲ್ಲ ಇದು. ನೋಡಿ, ಇಲ್ಲಿ ಕೆಲವು ಬಾರಿ ಹಸಿ ಇರೋದು ಉದುರುತ್ತೆ. ತಕ್ಷಣ ಅದನ್ನು ಮಣ್ಣು ಒತ್ತಿಟ್ಬಿಟ್ಟು ಈ ಥರದನ್ನು ತೆಗೆದ್ಬಿಟ್ಟು ಇದ್ರೊಳಗೆ ಹಾಕಿಡಬೇಕು. ನೋಡಿ, 3/4 ಭಾಗ ಸಾಕು, ಫುಲ್ಲು ಹಾಕೋದು ಬೇಡ. ಇದರಲ್ಲೇ ತುಂಬ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ. ಈಗ ಒಂದು 6 ತಿಂಗಳು ನಾವು ಇದರಲ್ಲೇ ಇಟ್ಟರು ಸಾಕಿದು. ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಧ್ಯದಲ್ಲಿ ಏನಾದರೂ ಒಂಚೂರು ಎರೆಗೊಬ್ಬರ ಅಥವಾ ಕೋಕೋಪೀಟು ಎಲ್ಲ ಹಾಕ್ಕೊಂಡಾಗ ಇದು ತುಂಬ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತೋರಿಸ್ತೀನಿ. ಇಷ್ಟಿಷ್ಟು ದೊಡ್ಡ ಮಾಡೋ ತನಕನೂ ಪಾಟಿಗೆ ಸಣ್ಣದ್ರಿಂದ ದೊಡ್ಡದ್ರವರೆಗೆ ಹಾಕೋದು. ಇಲ್ಲಿ ನೋಡಿ, ಈ ಥರ ಆಗ್ತಾ ಬರುತ್ತೆ. ಆಮೇಲೆ ಹೀಗೆ ಇದಕ್ಕೆ ಸ್ವಲ್ಪ ಟೈಮು ಬೇಕು. ಸುಮಾರು ಈಗ ನನ್ನ ಹತ್ರ 37 ವರ್ಷದ್ದು ಆಲದ ಮರ ಇದೆ. ಅದರದ್ದೆಲ್ಲ ಕಟಿಂಗ್ ವರ್ಷಕ್ಕೊಂದ್ಸಲಿ ನಾನು ಮಾಡಿದಾಗ ಈ ಥರ ಸಣ್ಣದು ಮಾಡಿ ತುಂಬ ಇದೆ. ನಂತರ ಒಂದು 20-30 ಆಲದ ಮರ ಹೀಗೆ ಮಾಡಿಟ್ಟಿದ್ದೀನಿ. ಏನಂದರೆ ಸ್ವಲ್ಪ ಕೇರ್ ತೊಗೊಂಡು ಆಗಾಗ ನೋಡಿ ಸಣ್ಣದ್ರಿಂದ ಸ್ವಲ್ಪ ದೊಡ್ಡಕ್ಕೆ ಅದರಲ್ಲಿ ಇದೆಯಲ್ಲ ಬಿಡಿಸ್ ಚೆನ್ನಾಗಿ ಆ ಸಣ್ಣದ್ರಲ್ಲೇ ಇರಲಿ ಅಂತ ಭಾರಿ ಸಣ್ಣದ್ರಲ್ಲಿ ಬಿಟ್ಟರೆ ಅದಕ್ಕೆ ಪೋಷಕಾಂಶ ಸಾಲದೆ ಇರೋದೇ ಆ ಬೇರೆಲ್ಲ ಬೂಸ್ಟ್ ಬಂದುಬಿಟ್ಟು ಬಿಳಿ ಆಗ್ತಾ ಇರುತ್ತೆ. ಇದು ಕರೆಕ್ಟ್ ರೈಟ್ ಟೈಮು ತೆಗೆದುಬಿಟ್ಟು ಹಿಂಗೆ ಹಾಕ್ಕೊಂಡ್ರೆ ಇನ್ನೊಂದು 3-4 ತಿಂಗಳು ಒಂದು 6 ತಿಂಗಳು ಏನೂ ತೊಂದರೆ ಇಲ್ಲ. ಆಮೇಲೆ ಇದಕ್ಕೂ ಸ್ವಲ್ಪ ದೊಡ್ಡದಕ್ಕೆ ಹಾಕೋದು, ಆಮೇಲೆ ಇಷ್ಟು ದೊಡ್ಡದಕ್ಕೆ ಹಾಕೋದು, ಇದಕ್ಕೂ ಸಣ್ಣದಕ್ಕೆ ಇದ್ರ ನೆಕ್ಸ್ಟ್ ಸ್ಟೆಪ್ಪು ಇದರೊಳಗೆ ಅರ್ಧ ಬರೋಂಥದ್ದು ಸಣ್ಣದು, ಆಮೇಲೆ ಇಷ್ಟು ದೊಡ್ಡದು. ಇದು ನೋಡಿ, ಇವಾಗಲೇ ರೆಂಬೆ ಕೊಂಬೆ ಎಲ್ಲ ಬಲಿಷ್ಠವಾಗಿ ಆಗ್ತಾಯಿದೆ. ನೋಡಿದ್ರಲ್ಲ ಹೇಗೆ ಬೋನ್ಸಾಯಿನ ನಾವು ಬೇರೆ ಪಾಟಿಗೆ ವರ್ಗಾಯಿಸ್ಕೊತ ಇದನ್ನು ನಾವು ಸುಮಾರು ವರ್ಷಗಳವರೆಗೆ ಇದನ್ನು ಹೇಗೆ ಕಾಪಾಡಬೇಕು ಅಂತ ಹೇಳಿ. ಇದಕ್ಕೆ ವಯಸ್ಸಾಗ್ತಾ ನಮಗೂ ವಯಸ್ಸಾಗ್ತಿರುತ್ತೆ. ಆದರೆ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಅವಾಗ, ಮತ್ತು ತುಂಬ ಇಮ್ಯುನಿಟಿ ಎಲ್ಲ ಪಡ್ಕೊತ ಹೋಗುತ್ತೆ ಇದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಒಂದು ಬೋನ್ಸಾಯಿನ ಇವತ್ತು ಸಂಡೇ ನಾನು ಎಲ್ಲ ಹೋಗಿ ಬಂದೆ. ಒಂದು ಫಂಕ್ಷನ್ಗೆ ಹೋಗಿ ಬಂದು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ 1-2 ಗಿಡಕ್ಕೆ ಈ ಥರ ಕೆಲಸ ಮಾಡಿ ಹೋಗ್ಬಿಡ್ತೀನಿ.
ಸಾಕು, ಪೂರ್ತಿ ಹಾಕ್ಕೊಳ್ಳೋ ಬದಲು ಒಂದು 2-3 ಗಿಡಕ್ಕೆ ಮಾಡಿದ್ರೆ ಸಾಕು. ಈ ಥರದ್ದು ಇವಾಗ ನನ್ನ ಹತ್ರ ಒಂದು 10-15 ರೆಡಿ ಇದೆ, ತೋರಿಸ್ತೀನಿ ನೋಡಿ. ನೋಡಿ ಇದೆ, ಎಲ್ಲ ಹಾಕಬೇಕು. ಇವತ್ತು ನಿಮಗೆ ಇಷ್ಟು ತೋರಿಸಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಬೋನ್ಸಾಯ್ ಇದನ್ನು ಹೇಗೆ ನಾನು ಇದನ್ನು ಸಾಕ್ಕೊಳ್ತಾ ಇರ್ತೀನಿ ಮತ್ತು ಇದಕ್ಕೆ ಏನೆಲ್ಲ ಕೇರ್ ತಗೋಬೇಕು ಅಂತ ಹೇಳಿ. ಈ ಪುಟ್ಟ ಬೋನ್ಸಾಯಿ ನೋಡೋಕ್ಕೆ ಭಾರಿ ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಚಿಗ್ರದಾಗ ಆಗೋ ಖುಷಿನೇ ಬೇರೆ. ನನ್ನ ಈ ಬೋನ್ಸಾಯಿ ಆರೈಕೆ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.